ಸ್ವಾಗತ ಸ್ನೇಹಿತರೆ, ತಮಗೆ ಪಬ್ಲಿಕ್ ಸ್ಟೋರಿಗೆ ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್ಗೂ ಕೂಡ ಸ್ವಾಗತ. ತಮಗೆ ವಿಡಿಯೋದಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ನಿಲ್ದಾಣ ಹುಬ್ಬಳ್ಳಿ ಅಂತ ಬರ್ತಾಯಿದೆ. ನೈಋತ್ಯ ರೈಲ್ವೆ ವಲಯ ನಿಮ್ಮನ್ನು ಸ್ವಾಗತಿಸುತ್ತಿದೆ ಅಂತ ಬರ್ತಾಯಿದೆ. ಹೌದು, ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನಿನ ಹೊರಗಡೆ ಭಾಗದಲ್ಲಿ ನಿಂತು ವಿಡಿಯೋ ಕ್ಯಾಪ್ಚರ್ ಮಾಡಿ ಅದರ ವಿಶೇಷತೆಯನ್ನು ಹೇಳ್ಬೇಕಂತಂದು ಹೇಳಿ ನಾನು ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಇವತ್ತು ನೋಡ್ತಿರ್ಬೋದು ವಿಡಿಯೋದಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಶ್ವದ ಅತಿ ಉದ್ದನೆಯ ರೈಲ್ವೆ ಪ್ಲಾಟ್ಫಾರ್ಮ್ಗೆ ತಮಗೆ ಸ್ವಾಗತ ಹುಬ್ಬಳ್ಳಿ ಅಂತ ಬರ್ತಾಯಿದೆ. ಹೌದು, ಹುಬ್ಬಳ್ಳಿಯಲ್ಲಿರುವ ರೈಲ್ವೆ ಸ್ಟೇಷನ್ ವಿಶ್ವದಲ್ಲಿ ಅತಿ ಉದ್ದನೆಯ ರೈಲ್ವೆ ಪ್ಲಾಟ್ಫಾರ್ಮ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಗಿನ್ನಿಸ್ ರೆಕಾರ್ಡ್ ಬುಕ್ನಲ್ಲಿ ಮತ್ತು ಗಿನ್ನಿಸ್ ರೆಕಾರ್ಡ್ ಕೂಡ ಇದರ ಹೆಸರಿನಲ್ಲೇ ಇದೆ. ವಿಶ್ವದ ಅತಿ ಉದ್ದನೆಯ ರೈಲ್ವೆ ಪ್ಲಾಟ್ಫಾರ್ಮ್ ಅಂತಂದು ಹೇಳಿ ಸರಿಸುಮಾರು 1507 ಮೀಟರ್ ಉದ್ದ ಇದೆ. ಅಂದರೆ ಹತ್ತಿರ 1.5 ಕಿಲೋಮೀಟರ್ ಉದ್ದನೆಯ ರೈಲ್ವೆ ಪ್ಲಾಟ್ಫಾರ್ಮು ಹುಬ್ಬಳ್ಳಿಯಲ್ಲಿದೆ. ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿಯ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಇದೇ ಗಿನ್ನಿಸ್ ರೆಕಾರ್ಡ್ ಬುಕ್ನಲ್ಲಿ ಹೆಸರಿರೋದು. ನೋಡ್ತಾ ಇರ್ಬೋದು, ವಿಶ್ವದ ಅತಿ ಉದ್ದನೆಯ ಪ್ಲಾಟ್ಫಾರ್ಮಿಗೆ ತಮಗೆ ಸ್ವಾಗತ ಹುಬ್ಬಳ್ಳಿ ಅಂತ ಬರ್ತಾಯಿದೆ. ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್ ಸಾವಿರಾರು ವರ್ಷಗಳ ಇತಿಹಾಸವಿರುವ ಸ್ಟೇಷನ್ ಕೂಡ ಹೌದು. ಇದು ಭಾರತವನ್ನು ಬ್ರಿಟಿಷರು ಆಳುತ್ತಿದ್ದ ಸಮಯದಲ್ಲೇ ಸರಿಸುಮಾರು 1886 ಅಥವಾ 80ರ ಆಸುಪಾಸಿನಲ್ಲಿ ಹುಬ್ಬಳ್ಳಿಯಲ್ಲಿ ರೈಲ್ವೆ ಸ್ಟೇಷನ್ ಇತ್ತು. ಬ್ರಿಟಿಷರು ತಮ್ಮ ಸರಕು ಸಾಗಾಣಿಕೆಗಳು ಸರಾಗವಾಗಿ ಹೋಗಿ ಬರಲಿ, ಅವ್ರ ಸೈನ್ಯ ಸರಾಗವಾಗಿ ಹೋಗಿ ಬರಲಿ ಅಂತಂದೇಳಿ ಆವಾಗಿನ ಕಾಲದಲ್ಲಿ ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದ ಕಾಲದಲ್ಲಿ ಹುಬ್ಬಳ್ಳಿಯಲ್ಲಿ ರೈಲ್ವೆ ಸ್ಟೇಷನ್ ನಿರ್ಮಾಣ ಮಾಡಿದರು. ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ಸ್ಟೇಷನ್ ಸ್ನೇಹಿತರೆ. ವಾಣಿಜ್ಯ ನಗರಿ ಹುಬ್ಬಳ್ಳಿ ಕೂಡ ಹೌದು. ಕರ್ನಾಟಕದ ಸ್ಮಾರ್ಟ್ ಸಿಟಿಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಕೂಡ ಹೌದು ಸ್ನೇಹಿತರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಮಲ್ಟಿ ನ್ಯಾಷನಲ್ ಕಂಪ್ನಿ ಇನ್ಫೋಸಿಸ್ ಸುಧಾಮೂರ್ತಿ ಅವರು ಕಟ್ಟಿದ ಇನ್ಫೋಸಿಸ್ ಹುಬ್ಬಳ್ಳಿಯಲ್ಲಿದೆ. ಮತ್ತು ಟಾಟಾ ಮಾರ್ಕೋಪೋಲೋದಂಥ ಘಟಾನುಘಟಿಗಳ ಕಂಪ್ನಿಗಳಿದ್ದಾವೆ. ಮತ್ತು ತಮಗೆ ಗೊತ್ತಿರಲಿ, ವಿಜಯಾನಂದ ರೋಡ್ಲ್ಯಾಂಡ್ಸ್ ಕಂಪ್ನಿ ಭಾರತ ದೇಶದ ಅತಿ ದೊಡ್ಡ ರೋಡ್ಲ್ಯಾಂಡ್ಸ್ ಟ್ರಾನ್ಸ್ಪೋರ್ಟ್ ಕಂಪ್ನಿ ಕೂಡ ಇರೋದು ಹುಬ್ಬಳ್ಳಿಯಲ್ಲಿ ಸ್ನೇಹಿತರೆ. ಮತ್ತು ಇಮಾನ್ ಏರ್ಪೋರ್ಟ್ ಇದೆ ಸ್ನೇಹಿತರೆ. ಇಮಾನ್ ಏರ್ಪೋರ್ಟ್ ಹುಬ್ಬಳ್ಳಿಯಲ್ಲಿ ಉತ್ತರ ಕರ್ನಾಟಕದ ಅತ್ಯಂತ ದೊಡ್ಡ, ಬೆಂಗಳೂರು ಬಿಟ್ಟರೆ ಅತಿ ದೊಡ್ಡ ವಿಮಾನ ಹಾರಾಟ ಇರೋದು ಹುಬ್ಬಳ್ಳಿಯಲ್ಲೇ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ನಲ್ಲಿ ಸಿದ್ಧಾರೂಢ ಅಜ್ಜಾರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೂರ್ತಿಗೆ ನಾವು ಕೈ ಮುಗಿದು ನಮಸ್ಕಾರ ಮಾಡಿ ತದನಂತರ ನಾವು ಸ್ಟೇಷನ್ ಒಳಗಡೆ ಹೋಗ್ತಾಯಿದ್ದೀವಿ. CRPFನವರು ಎನಿ ಟೈಮ್ ಹದ್ದಿನ ಕಣ್ಣಿಟ್ಟಿಲ್ಲಿ ಕಾಯ್ತಾ ಇರ್ತಾರೆ. CRPF, ಕರ್ನಾಟಕ ಪೊಲೀಸು ಮತ್ತು ರೈಲ್ವೆ ಪೊಲೀಸು ಎನಿ ಟೈಮ್ ಕಾಯ್ತಾ ಇರ್ತದೆ. ನಾವು ಡೈರೆಕ್ಟಾಗಿ ಈಗ ಸ್ಟೇಷನಿನ ಲೆಫ್ಟ್ ಸೈಡು ಮಹಾತ್ಮ ಗಾಂಧೀಜಿಯವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದನ್ನು ನೋಡಿಕೊಂಡು ಒಳಗಡೆ ನಾನು ಡೈರೆಕ್ಟ್ ಟಿಕೆಟ್ ಕೌಂಟ್ರಿಗೆ ಹೋಗಿ ಟಿಕೆಟನ್ನು ತೊಗೊಂಡು ಸ್ನೇಹಿತರೆ ಒಳಗಡೆ ಫ್ರೆಂಡ್ ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಮಹಾನ್ ಭಾರತ್ ಅಂತ ಬರೆದಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಒಂದು ಸುಂದರವಾದ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಏಷ್ಯಾದ ಅತ್ಯಂತ ದೊಡ್ಡ ರೈಲ್ವೆ ಪ್ಲಾಟ್ಫಾರ್ಮಿನ ಒಳಗಡೆ ತೋರ್ಸೋಕ್ಕೆ ಹೋಗ್ಬೇಕಂದ್ರೆ ಟಿಕೆಟ್ ತೊಗೊಳ್ಳೇಬೇಕು, ಇಲ್ಲಾಂದರೆ ಬೀಳ್ತಾ ಇರ್ತಾವೆ. ಇಲ್ಲಿ CRPF ಮತ್ತೆಲ್ಲ ಸೆಕ್ಯೂರಿಟಿಗಳು, ರೈಲ್ವೆ ಪೊಲೀಸು ಎನಿ ಟೈಮ್ ಬಿನ್ ಡ್ರೆಸ್ ಮೇಲೆ ಕೂಡ ಚೆಕ್ಕಿಂಗ್ ಮಾಡ್ತಾ ಇರ್ತಾರೆ. ಒಳಗಡೆ ನಾನು ಡೈರೆಕ್ಟ್ ಟಿಕೆಟ್ ಕೌಂಟ್ರಿಗೆ ಹೋಗ್ತಾಯಿದ್ದೀನಿ. ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತೀನಿ ಸ್ನೇಹಿತರೆ. ನೋಡ್ತಿರ್ಬೋದು, ಟಿಕೆಟ್ ಕೌಂಟ್ರಿನ ಸ್ಪೆಷಾಲಿಟಿ ಮಷಿನ್ ಇದಾವೆ ನೋಡಿ. ಎನಿ ಟೈಮ್ 2 ಮಿನಿಟ್ಸ್ ಒಳಗಡೆ ಟಿಕೆಟ್ ಸಿಕ್ಬಿಡುತ್ತೆ. ಕೆಲವೊಂದು ಕಡೆ ಎಲ್ಲ ಗಂಟೆಗಟ್ಟಲೆ ಕಾಯಬೇಕು. ಬೇರೆ ರೈಲ್ವೆ ಸ್ಟೇಷನಲ್ಲೆಲ್ಲ ಗಂಟೆ 2 ಗಂಟೆ ಗುದ್ದಾಡಬೇಕು ಸ್ನೇಹಿತರೆ, ಅಷ್ಟು ರೆಸ್ಟ್ ಇರುತ್ತೆ. ಹುಬ್ಬಳ್ಳಿಯಲ್ಲಿ ಹಂಗಲ್ಲ, ಅಲ್ಲೆಲ್ಲೆಲ್ಲೆಲ್ಲೇ ಟೆಕ್ನಾಲಜಿ ಮಷಿನ್ಗಳನ್ನ ಇಟ್ಬಿಟ್ಟಿದ್ದಾರೆ. 2 ಮಿನಿಟ್ಸ್ ಒಳಗಡೆ ಟಿಕೆಟ್ ಸಿಕ್ಬಿಡುತ್ತೆ. ಒಳಗಡೆ ಹೋಗ್ತಾಯಿದ್ದೀವಿ. ಒಳಗಡೆ ಹೋಗ್ಬೇಕಾದ್ರೆ ಸ್ನೇಹಿತರೆ ಸೀದಾ ಮುಂದೆ ಬರಬೇಕು. ಸೀದಾ ಮುಂದೆ ಹೋದರೆ ನೋಡ್ತಾ ಇರ್ಬೋದು, ಪೊಲೀಸು, ರೈಲ್ವೆ ಪೊಲೀಸು ಮತ್ತು ಕರ್ನಾಟಕ ಪೊಲೀಸು ಮತ್ತು CRPFನವರು ಇಲ್ಲಿ ಒಳಗಡೆ ಏನು ಎಂಟ್ರೆನ್ಸ್ ಬಾಗಿಲೇ ಹೋಗ್ತೀವಲ್ಲ, ಎನಿ ಟೈಮ್ CRPF ಮತ್ತು ರೈಲ್ವೆ ಪೊಲೀಸು ಮತ್ತು ಕರ್ನಾಟಕ ಪೊಲೀಸು ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇರ್ತಾರಲ್ಲಿ. ಯಾಕಂದರೆ ವಿಶ್ವದ ಅತಿ ಉದ್ದನೆಯ ರೈಲ್ವೆ ಪ್ಲಾಟ್ಫಾರ್ಮು ಮತ್ತು ಗಿನ್ನಿಸ್ ರೆಕಾರ್ಡಿನಲ್ಲಿ ಹೆಸರು ಬರುವ ಸ್ಟೇಷನ್ ಅಂದರೆ ಸಾಮಾನ್ಯ ಮಾತೇನಲ್ಲ. ಇದು ಸ್ಟೇಷನಿನ ಒಳಗಡೆ ಇನ್ನೂ ಟ್ರೈನ್ ಬಂದಿಲ್ಲ. ಫ್ರೆಂಡ್ ಪಿಕಪ್ ಮಾಡೋಕೆ ಬಂದೀನಿ. ಇನ್ನು
ಟ್ರೈನ್ ಬಂದಿಲ್ಲ, ಅದ್ರ ಸ್ವಲ್ಪ ಜಲಕ್ಕೊಂದನ್ನು ತೋರಿಸ್ಬಿಡ್ತಾ ಇದ್ದೀನಿ ನೋಡಿ. ಒಳಗಡೆ ಟೈಮರ್ ಬರ್ತಾ ಇದೆ, ಅದು ಕೂಡ ನಿಲ್ಲಿಸ್ತಾ ಇದೆ. ಪ್ಲಾಟ್ಫಾರ್ಮ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು. ಹಂಪಿಯ ಭಾವಚಿತ್ರಗಳನ್ನು ಮತ್ತು ಉಬ್ಬು ಚಿತ್ರಗಳ, ಹಂಪಿಯ ಕಲ್ಲಿನ ರಥ ಮತ್ತು ವಿರೂಪಾಕ್ಷಪ್ಪ ದೇವಸ್ಥಾನದ ಮೂರ್ತಿಗಳೆಲ್ಲ ಉಬ್ಬು ಚಿತ್ರಗಳನ್ನು ಡಿಸೈನ್ ಮಾಡಿದ್ದಾರೆ. ಎದ್ದು ಬರ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಹಂಪಿಯ ಕಲ್ಲಿನ ರಥದ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಉಬ್ಬು ಚಿತ್ರಗಳಂತಾರೆ ಇವಕ್ಕೆ. ಹಂಪಿಯ ಡಿಸೈನನ್ನು ಪೂರ್ತಿ ಕಾಪಿ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ದೇವಸ್ಥಾನದ ಚಿತ್ರಗಳನ್ನು ವೆರೈಟಿ ಕೆತ್ತಿದ್ದಾರೆ. ಹುಬ್ಳಿ ರೈಲ್ವೆ ಸ್ಟೇಷನ್ ಸ್ನೇಹಿತರ ತಮಗೆ ಗೊತ್ತಿರಲಿ, ಗಿನ್ನಿಸ್ ರೆಕಾರ್ಡ್ ಬರಕಿನಲ್ಲಿ ಹುಬ್ಳಿಯ ರೈಲ್ವೆ ಸ್ಟೇಷನಿನ ಹೆಸರು ಕೂಡ ಇದೆ. ಸ್ನೇಹಿತರೆ, 1ನೇ ಪ್ಲಾಟ್ಫಾರ್ಮ್ನಲ್ಲಿ ಬಂದಿದ್ದೀನಿ ನಾನು. ಇದೇ 1ನೇ ಪ್ಲಾಟ್ಫಾರ್ಮು ಒಟ್ಟು 1507 ಮೀಟರ್ ಉದ್ದ ಇದೆ ಸ್ನೇಹಿತರೆ. ಒಟ್ಟು ಸರಿ ಸುಮಾರು 1.5 ಕಿಲೋಮೀಟರ್ನಷ್ಟು ಉದ್ದ ಇದೆ. ಒಟ್ಟು ಹುಬ್ಳಿ ರೈಲ್ವೆ ಸ್ಟೇಷನ್ನಲ್ಲೇ ಒಟ್ಟು 8 ಪ್ಲಾಟ್ಫಾರ್ಮ್ ಇದೆ. ಅದರಲ್ಲಿ ನಾವೀಗ ಒಂದು ಪ್ಲಾಟ್ಫಾರ್ಮ್ ನಂಬರ್ ಇಲ್ಲೇ ನಿಂತಿದ್ದೀವಿ ನಾವು. ದಿನಕ್ಕೆ ಸ್ನೇಹಿತರೆ ತಮಗೆ ಗೊತ್ತಿರಲಿ, ದಿನಕ್ಕೆ 70 ರೈಲಕ್ಕಿಂತ ಹೆಚ್ಚು ರೈಲುಗಳು ಟರ್ನ್ ಓವರ್ನ ಆಗ್ತವೆ. ಈ ಕಡೆ ಬೆಳಗಾವಿ ಈ ಸೈಡೂ ಟ್ರೈನ್ಗಳು ಟ್ರಾನ್ಸಿಷನ್ ಆಗ್ತವೆ. ಗದಗ, ಹೊಸಪೇಟೆ, ಬಳ್ಳಾರಿ ಈ ಸೈಡೂ ಟ್ರೈನ್ ಟ್ರಾನ್ಸಿಷನ್ ಆಗ್ತೈತೆ. ಧಾರವಾಡ ಸೈಡೂ ಹೋಗ್ತವೆ. ಸ್ನೇಹಿತರೆ, ಹುಬ್ಳಿ ರೈಲ್ವೆ ಸ್ಟೇಷನಲ್ಲಿ ಪ್ರತಿದಿನ ಸರಿಸುಮಾರು 70ಕ್ಕಿಂತ ಹೆಚ್ಚು ರೈಲುಗಳು ಟ್ರಾನ್ಸಿಷನ್ ಆಗ್ತವೆ. ಸರಕು ಸಾಗಾಣಿಕೆಗಳ ಟ್ರೈನ್ಗಳಾಗ್ಬೋದು ಅಥವಾ ಪ್ಯಾಸೆಂಜರ್ ಎಕ್ಸ್ಪ್ರೆಸ್, ಶತಾಬ್ದಿ, ಚೆನ್ನಮ್ಮ ಎಲ್ಲ ಟ್ರೈನ್ಗಳು ಸರಿಸುಮಾರು 70ಕ್ಕಿಂತ ಹೆಚ್ಚು ರೈಲ್ವೆ ಟ್ರಾನ್ಸಿಷನ್ ಅಂದರೆ ಟರ್ನ್ ಓವರ್ನ ಆಗ್ತವೆ. ಹುಬ್ಳಿಯಲ್ಲಿ ರೈಲ್ವೆ ಸ್ಟೇಷನಿನ ಒಂದು ರೈಲ್ವೆ ಬರ್ತಾಯಿದೆ, ತೋರಿಸ್ತಿದ್ದೀನಿ. ಕರೆಂಟಿನ ರೈಲು ಬರ್ತಾಯಿದೆ. ಹೈ ಪವರ್ ವೋಲ್ಟೇಜನ್ನು ತೊಗೊಂಡು ಹುಮ್ಮನ ಹೋಗ್ತಾವಲ್ಲ ಆ ಟ್ರೈನ್ಗಳು ಬರ್ತಾಯಿದೆ, ತೋರಿಸ್ತಾ ಇದೆ ನೋಡಿ. ಕರೆಂಟಿಂದ ಹೈ ವೋಲ್ಟೇಜ್ ಕರೆಂಟಿಂದ ತೋರಿಸ್ತಾ ಇದೆ ನೋಡಿ. ಟ್ರೈನ್ ನೋಡಿ ಮೇಲ್ಗಡೆ ಬರ್ತಾಯಿದೆ ನೋಡಿ. ಇದು ಎಂಟಿನ ಥರ ಸ್ಟೇಷನ್ನಲ್ಲಿ ನಿಂತಾಗ ಹಿಂಗೆ ಡೌನ್ ಆಗುತ್ತೆ. ಸ್ಟೇಷನ್ ಹೋದ ನಂತರ ಟ್ರೈನ್ ಹಿಂಗೆ ಮೇಲ್ಗಡೆ ವೈರಿಗೆ ಟಚ್ ಆಗಿ ಎಕ್ಸ್ಪ್ರೆಸ್ ಹೋಗುತ್ತೆ. ಎಕ್ಸ್ಪ್ರೆಸ್ ಬೊಮ್ಮ ಹೋಗ್ತಾವೆ. ಕರೆಂಟಿನ ಟ್ರೈನ್ ಅಂತಾರಲ್ಲ, ಇವೆ ಹುಬ್ಳಿಯಲ್ಲಿ ಕರೆಂಟಿನ ಟ್ರೈನ್ ತೋರಿಸ್ತಾ ಇದೆ ನೋಡಿ. ನೆಕ್ಸ್ಟ್ ಫ್ರೆಂಡ್ ಪ್ಲಾಟ್ಫಾರ್ಮ್ ಆ ಕಡೆ ಇಳ್ಕೊಂಡಿದ್ದಾನ ಅಂತಂದೇಳಿ ಫೋನ್ ಬಂತು. ಆ ಕಡೆ ಹೋಗ್ತಾಯಿದ್ದೀನಿ. ಆ ಕಡೆ ಹೋಗ್ಬೇಕಾದ್ರೆ ಸ್ಟೇಷನಿನ ಸುಂದರವಾದ ಒಂದು ಜಲಕ್ಕನ್ನು ತೋರಿಸ್ಕೊಂತ ಹೋಗ್ತಾಯಿದ್ದೆ ನಾನು ನಿಮ್ಗೆ. ಆ ಸೈಡ್ ಹುಬ್ಳಿಯಲ್ಲಿರುವ ರೈಲ್ವೆ ಸ್ಟೇಷನ್ ಇದೆ ಸ್ನೇಹಿತರೆ. ಇವಾಗ ಕೆಲವೊಂದು ಸ್ಟೇಷನ್ಗಳಲ್ಲೆಲ್ಲ ಸಿಸ್ಟಮೆಟಿಕ್ ಇರಲ್ಲ, ಅಲ್ಲೇ ವೇಸ್ಟ್ ಹೋಗಿರ್ತಾರೆ ನೋಡಿ. ಇದು ಡಸ್ಟ್ಬಿನ್ ಯಾವ ಥರ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಬಿನ್ ಡ್ರೆಸ್ ಮೇಲೆಲ್ಲ ಪೊಲೀಸ್ ಅಡ್ಡಾಡ್ತಾ ಇರ್ತಾರೆ. ರೈಲ್ವೆ ಪೊಲೀಸು ಡ್ರೆಸ್ ಮೇಲೆ ಇರ್ತಾರೆ. CRPFನವ್ರು ಅಡ್ಡಾಡ್ತಾ ಇರ್ತಾರೆ. ಸ್ಟ್ರಿಕ್ ಜಾಸ್ತಿ ಇದೆ ಸ್ನೇಹಿತರೆ. ಹುಬ್ಳಿ ರೈಲ್ವೆ ಸ್ಟೇಷನ್ ಅಂದರೆ ಏನು ಸಾಮಾನ್ಯ ಮಾತೇನಲ್ಲ. ನಾನು ಡೈರೆಕ್ಟಾಗಿ ಕನ್ವೇರ್ ಕಡೆ ಹೋಗ್ತಾಯಿದ್ದೀನಿ. ಕನ್ವೇರ್ ಅಂದ್ರೆ ಏನು, ಲಿಫ್ಟ್ ಥರ ಮಿಚಿನ್ಕಿ ಮೇಲೆ ಹೋಗ್ತಾರಲ್ಲ, ಪ್ಲಾಟ್ಫಾರ್ಮ್ ನಂಬರ್ ಆ ಕಡೆ ಬಂದಿದ್ದಾನೆ ಪಿಕಪ್ ಮಾಡೋಕ್ಕಂತಂದು ಹೇಳಿ ಹೋಗ್ತಾಯಿದ್ದೀವಿ. ಬ್ಯಾಗು ಈಗೆಲ್ಲ ತೊಗೊಂಡು ಬಂದಿರ್ತಾರೆ. ಪಿಕಪ್ ಮಾಡಿ ಫ್ರೆಂಡ್ ಬಂದಿದ್ದಾನೆ, ನೋಡ್ತಾ ಇರ್ಬೋದು. ಅವು ಕರೆಂಟಿನ ಚಾರ್ಜರ್ ಗಾಡಿಗಳು ಸ್ನೇಹಿತರೆ. ವಯಸ್ಸಾದವರು ಆ ಥರ ಬಂದರೆ ಸ್ಟೇಷನಿನ ಪ್ಲಾಟ್ಫಾರ್ಮಿಂದ ಆ ಕಡೆ ಮತ್ತು ಈ ಕಡೆ ಬಿಡೋಕ್ಕೆ ಚಾರ್ಜರ್ ಗಾಡಿ ವ್ಯವಸ್ಥೆಗಳಿರ್ತವೆ. ಎನಿ ಟೈಮ್ ರೆಡಿ ಇರ್ತವೆ ಅವು. ನಾನು ಕನ್ವೇರ್ ಮೇಲೆ ಹತ್ತಿದ್ದೀನಿ. ಅಂದರೆ ಸ್ಟೇಷನ್ ಮೇಲ್ಗಡೆ ಹೋಗ್ಬೇಕಂದ್ರೆ ಸ್ಟೆಪ್ಪು ಮಾಡಿದ್ದಾರೆ. ಹಿಂದ್ಗಡೆ ಸ್ಟೆಪ್ಪು ಇದೆ, ಕನ್ವೇರು ಇದೆ. ಕನ್ವೇರ್ ಮೇಲೆ ಹೋದರೆ ಆ ಕಡೆ ಪ್ಲಾಟ್ಫಾರ್ಮ್, ಯಾವ ಪ್ಲಾಟ್ಫಾರ್ಮಿಗೆ ಅಂತ ಆ ಕಡೆ ಹೋಗ್ಬೋದು. ಒಟ್ಟು 8 ಪ್ಲಾಟ್ಫಾರ್ಮ್ ಇದೆ ಸ್ಟೇಷನಲ್ಲಿ. 8 ಪ್ಲಾಟ್ಫಾರ್ಮ್ನಲ್ಲಿ ಹೋಗ್ಬೇಕಂದ್ರೆ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಹೋಗ್ಬೋದು. ಮೇಲ್ಗಡೆ ಹೋಗಿ ತೋರಿಸ್ತೇನೆ ನಾನು ನಿಮಗೆ. ಕನ್ವೇರ್ನ ಎಂಡ್ ಪ್ಲಾಟ್ಫಾರ್ಮ್ ನಂಬರ್ ಆ ಕಡೆ ಹೋದರೆ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಹೋಗಿ ಪಿಕಪ್ ಮಾಡೋಕ್ಕೆ ಮಸ್ತ್ ವ್ಯವಸ್ಥೆ ಮಾಡಿದ್ದಾರೆ. ನೋಡ್ತಿರ್ಬೋದು 178 ಅಂತಂದೇಳಿ 178 ಹಾಕಿದ್ದಾರೆ. ಯಾವ ಪ್ಲಾಟ್ಫಾರ್ಮ್ ಯಾವ ಕಡೆ ಬರುತ್ತೆ ಅಂತಂದೇಳಿ ಹಾಕಿದ್ದಾರೆ ಬೋರ್ಡ್. ಮೇಲ್ಗಡೆ ಬಂದಿದ್ದೀನಿ ಸ್ನೇಹಿತರೆ, ಪಿಕಪ್ ಮಾಡ್ಕೊಂಡು ಹೋಗಿದ್ರಾತಂತಂದೇಳಿ. ಫ್ಲೈಓವರ್ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ. ಮೇಲಿಂದ ಈ ಕಡೆಯಿಂದ ಆ ಕಡೆಯಿಂದ ಬರೋ ಪ್ಯಾಸೆಂಜರ್ಗೆ ಸರಾಗವಾಗಿ ಹೋಗೋಕ್ಕೆ ಬರೋಕ್ಕೆ ಸರಳವಾಗಿಲ್ಲ ಅಂತಂದೇಳಿ ಮೇಲ್ಗಡೆಯಿಂದ ತೋರಿಸ್ತಾ ಇದ್ದೀನಿ ನಾನು. ಹುಬ್ಳಿ ರೈಲ್ವೆ ಸ್ಟೇಷನ್ ಯಾವ ಥರ ಕಾಣುತ್ತೆ ಹೆಂಗೆ ಅಂತಂದೇಳಿ. ಸ್ನೇಹಿತರೆ, ತಮಗೆ ಇನ್ನೊಂದು ಗೊತ್ತಿರಲಿ, ಹುಬ್ಳಿ ಧಾರವಾಡದಲ್ಲಿ
ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರು ನೋಡಿ ಸ್ಟೇಷನ್. ನೋಡ್ತಾ ಇರ್ಬೋದು ಸ್ನೇಹಿತರೆ, ಸ್ಟೇಷನ್ ಹುಬ್ಳಿ ಧಾರವಾಡದಲ್ಲಿ ಫೇಮಸ್. ಒಂದು ಸ್ಟೇಷನ್ನಿಂದ ಸ್ವಲ್ಪ ಮುಂದ್ಗಡೆ ಹೋದರೆ ಸಖತ್ತಾಗಿರೋದೊಂದು ಚಾ ಬಜಾರ್ ಅಂತಂದೇಳಿ ಮಾರ್ಕೆಟ್ ಆಗುತ್ತೆ ಸ್ನೇಹಿತರೆ. ದೀಪಾವಳಿಯ ಹಿಂದಿನ ದಿನ ಮತ್ತು ಮೊಹರಮ್ಮಿನ ಹಿಂದಿನ ದಿನ ಸಖತ್ತಾಗಿ ಮಾರ್ಕೆಟ್ ಆಗುತ್ತೆ ಸ್ನೇಹಿತರಲ್ಲಿ. ತಾವು ಯಾವಾಗಾದರೂ ಫ್ರೀ ಇದ್ರೆ ಬರ್ರಿ, ನೋಡ್ಕೊಂಡು ಹೋಗ್ರಿ ಮಾರ್ಕೆಟ್. ಇನ್ನೊಂದು ಗೊತ್ತಿರಲಿ ಸ್ನೇಹಿತರೆ, ಧಾರವಾಡ ನೋಡಿ ಪ್ಲಾಟ್ಫಾರ್ಮ್ ನಂಬರು 1780 ಹಿಂಗೆ ಬರ್ತಾಯಿದೆ. ಹುಬ್ಳಿ ಧಾರವಾಡದಲ್ಲಿ ಸ್ನೇಹಿತರೆ ಕಾಲೇಜುಗಳಿಗೆ ಹೆಸರಾಂತ ಕಾಲೇಜುಗಳಿದ್ದಾವೆ. ಧಾರವಾಡ ಯೂನಿವರ್ಸಿಟಿ ಗೊತ್ತಾ, KCD, ಮತ್ತು ಒಳ್ಳೆ SDM ಮತ್ತು KMC. ಸ್ನೇಹಿತರೆ KMC ಬೆಂಗಳೂರು ಬಿಟ್ಟರೆ ಉತ್ತರ ಕರ್ನಾಟಕಕ್ಕೆ ಹೆಸರಾಂತ ಕಾಲೇಜು ಕೂಡ ಹೌದು. ಟ್ರೀಟ್ಮೆಂಟಿಗೂ ಭಾಳ ಹೆಸರದು. KMC ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸ್ನೇಹಿತರೆ. ಹುಬ್ಳಿಯಲ್ಲಿ ತಮಗೆ ಗೊತ್ತಿರಲಿ ಸ್ನೇಹಿತರೆ, ಹೆಸರಾಂತ ಕಾಲೇಜುಗಳು ಕೂಡ ಇದ್ದಾವೆ. ಎಜುಕೇಷನ್ನಿಗೆ ಫೇಮಸ್ಸು ಧಾರವಾಡ ಮತ್ತು ಹುಬ್ಳಿ. ನೋಡ್ತಾ ಇರ್ಬೋದು ಸ್ಟೇಷನ್ನಿನ ಒಂದು ಸುಂದರವಾದ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ. ನಮಗೆ ಇದನ್ನು ತೋರಿಸ್ಕೊಂಡು ಸ್ಟೇಷನ್ನಿನ ಹೊರಗಡೆ ಬಂದೀವಿ ನಾವು ಇವಾಗ. ಇಂಡಸ್ಟ್ರಿಯಲ್ಲೇ ಸಂಬಂಧಪಟ್ಟಿದ್ದ ಒಂದು ಏನೋ ಸ್ಟ್ಯಾಚು ಮಾಡಿಟ್ಟಿದ್ದಾರೆ ಸ್ನೇಹಿತರೆ. ಸ್ಟ್ಯಾಚು ಸಖತ್ತಾಗಿ ಮಾಡಿಟ್ಟಿದ್ದಾರೆ. ಸ್ಟೇಷನ್ನಿನ ಹೊರಗಿನ ಭಾಗವನ್ನು ತೋರಿಸ್ತಾ ಇದ್ದಾನೆ. ರಾತ್ರಿ ಹೊತ್ತು ಲೈಟ್ ಹಾಕಿದರೆ ಸಖತ್ತಾಗಿ ಕಾಣುತ್ತೆ ಇದೆ. ಸ್ಟೇಷನ್ ನೈಟಿಂದು ಇಮೇಜಸ್ ಹಾಕ್ತೀನಿ ನಾನು ನಿಮಗೆ, ನೋಡ್ತಾ ಇರ್ಬೋದು. ಪೇಪರ್ ಇದು ಬರ್ತಾಯಿದೆ ವಾಲಲ್ಲಿ ಸ್ನೇಹಿತರೆ. ಇದನ್ನು ತೋರಿಸ್ಕೊಂಡು ನಾನು ಆಟೋ ಕಡೆ ಹೋಗ್ತಾ ಇದ್ದೀವಿ. ನಾನು ಮತ್ತೊಂದು ವೀಡಿಯೋದೊಂದಿಗೆ ಸದಾ ನಾನು ನಿಮ್ಮೊಟ್ಟಿಗೆ ಇರ್ತೀನಿ ಸ್ನೇಹಿತರೆ. ನೋಡಿ ಇದೇ ಥರ ನಮ್ಮ ವೀಡಿಯೋ ನೋಡ್ತಾ ಇರಿ. ನಮಸ್ತೆ, ಜೈ ಹಿಂದ್.